ಅಲ್ಲಿ ವೆಂಕಟಗೌಡ ಅಲ್ಲ ಯಾರು ಇವ್ರ ಹೆಸರು? ಹೌದಾ ಗೌಡ್ರು? ಅದೇ ವೆಂಕಟಗೌಡ್ರ ಅಲ್ರಿ ನೀವು? ವೆಂಕಟಗೌಡ್ರ ಯಾರು? ಸರ್ ಎಷ್ಟು ವರ್ಷ ಅನುಭವ ಅದ ನಿಮಗೆ? 35 ಆಯ್ತು. 35 ವರ್ಷದಿಂದ ಡ್ರೈವರಿಂಗ್ ಕೆಲಸನ 16 ವರ್ಷಕ್ಕೆ ಗಾಡಿ ಡಿಪಾರ್ಟ್ಮೆಂಟಿಗೆ ಬಂದಿದ್ದು. ಹಾಂ, 16 ವರ್ಷ 2-3 ವರ್ಷ 4 ವರ್ಷ ಅದೇ ಕೆಲಸ ಮಾಡಿ ಕ್ಲೀನಪ್ ಕಂಡಕ್ಟರ್ ಕೆಲಸ ಮಾಡಿ ಲೈಸೆನ್ಸ್ ಮಾಡೋದಕ್ಕೆ ಭಾರಿ ಪಶ್ಚಾತ್ತಾಪ ಪಟ್ಟು ನಾವೇ ಸ್ವತಃ ದುಡಿದು ನಾವೇ ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಂಡು ಚಾಲಕರಾಗಿದ್ದು. ನಾನು ಲೈಟ್ ಲೈಸೆನ್ಸ್ ಪಡೆದಿದ್ದು 2 ವರ್ಷ ಆದ ನಂತರ ಭಾರಿ ಟ್ರಕ್ ಲೈಸೆನ್ಸನ್ನು ಪಡೆದೆವು. ಬಟ್ ಭಾರಿ ಒಂದು ಏನು ನಾನು ನೋಡಿದೆ ನಿಮ್ಮ ಹತ್ರ ಅಂದ್ರೆ ತುಂಬ ಪೇಷನ್ಸ್ ಇದೆ ನಿಮ್ಮ ಹತ್ರ ಅಲ್ವಾ ಸಾಗರ್? ಪೇಷನ್ಸ್ ಅಷ್ಟೇ, ಅವ್ರದ್ದೊಂದು ಶಿಸ್ತದ, ಸಿಸ್ಟಮೆಟಿಕ್ ಇದ್ದೀರಾ ನೀವು. ಹಾಗೆ ನಾವು ಡ್ರೈವರ್ ನಾನು ನೋಡೇ ಇಲ್ಲ ಈ ಥರ ಶಿಸ್ತಿದೆ. ಅಂದರೆ ಎಲ್ಲದರಲ್ಲಿ ಆಸಕ್ತಿಗಳು ಇದಾವಲ್ಲ ನಿಮ್ಮದು. ಇದ್ದಾರೆ, ಆದ್ರೆ ನಿಮಗೆ ಅವರು ಸಿಗಲ್ಲ. ಆ ಥರದವ್ರು ಇರ್ತಾರೆ, ನಮ್ಮ ಥರದವ್ರಿಗೆ. ನಾವೇ ಇದೊಂದ್ಸಲ ನಮ್ಗಿಂತ ಸ್ಪೆಷಾಲಿಟಿ ಬರ್ತಾರೆ. ಕೆಲವ್ರು ಹೆಂಗ್ ಗೊತ್ತಾ, ಇಷ್ಟೇ ಟೈಮ್ ಓಡಿಸ್ಬೇಕು ಅಂತ ಇರ್ತಾರೆ. ನಮ್ದು ಹಂಗಲ್ಲ. ಈ ಟೈಮ್ ಓಡಿಸಿ ಕಷ್ಟಪಟ್ಟರೆ ಇನ್ನೊಂದು ಎಷ್ಟು ಫ್ರೀ ಆಗಿರ್ಬೋದು ಅನ್ನೋದೊಂದು ಓಡಿಬಿಟ್ರೆ ಸಂಜೆವರೆಗೂ ನೋಡೋಕೆ ಬೇಜಾರಲ್ಲ, ಆರಾಮ ಮಲ್ಕೋಬೋದು. ಹಾಗೆ ನಮ್ಮ ಲೆಕ್ಕಾಚಾರ ಆ ಥರ ಮಾಡೋದು. ನಾಳೆ ಹೋಗಿ ಅನ್ಲೋಡ್ ಆದರೆ ಆಗಲಿ ಬಿಟ್ಟರೆ ಬಿಡಲಿ ಅಂತ ಹೋಗ್ತಾರೆ. ನಾಳೆ ಹೋಗ್ಬಿಟ್ರೆ ನಾಡ್ದಿಗೆ ಹಾಕ್ಬಿಡ್ತು. ನಮ್ಮದೇ ಅದು ಎಕ್ಸಾಂಪಲ್ ತಗೊಳ್ಳಿ. ಇವತ್ತು ಏನಾರ ಇಲ್ಲಿ ಒಂದು ಲೋಡ್ ಎತ್ತಲಿಲ್ಲ ಅಂದರೆ ನಾಳೆ ಲೋಡ್ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ನಾಳೆ ಇವತ್ತು ಮಾಡಿ ಲೋಡ್ ಮಾಡಿ ಹೋದರೆ ನಾಳೆ ಅಲ್ಲಿ ಮಾಡಿ ಬಂದರೆ ಆ ಕಡೆಯಿಂದ ಬರ್ತಾ ಮನೆಗೆ ಬಂದು ಭಾನುವಾರ ಮನೇಲಿ ಇರ್ಬೋದು. ಕೇಳ್ಬೋದು, ನಾಳೆ ಈ ಕಡೆಯಿಂದನೇ ಮಾಡಿ ಭಾನುವಾರ ಮಲಗಿ ಅಂತ. ಈ ಕಡೆಯಿಂದ ಮಾಡೋ ಲೋಡ್ಗಳು ಅರ್ಜೆಂಟ್ ಇರ್ತವೆ. ಈ ಕಡೆಯಿಂದ ಮಾಡೋ ಲೋಡು ಬೇಗ ಬಂತು ಮಾಗಡಿನ ನಮ್ದು ಮಾಗಡಿ ಬಂತು. ಸೊ ನಾವು ನಿನ್ನೆ ರಾತ್ರಿ 8 ಗಂಟೆಗೆ ಮುನಿಯಾಲಿಂದ ಬಿಟ್ಟಿದ್ದಲ್ವಾ? 8 ಗಂಟೆ ಮುನಿಯಾಲಿಂದ ಬಿಟ್ಟಿದ್ದು. ಮನೆ ಸಾಮಾನುಗಳನ್ನು ಶಿಫ್ಟ್ ಬೆಂಗಳೂರಿಗೆ ಮಾಡ್ತಾ ಇದ್ದೀವಿ. ಸೊ ನಮಗೆ ವೆಂಕಟಗೌಡರು ಒಂದು ಒಳ್ಳೆ ಗಾಡಿ ರಾತ್ರಿ ಉದ್ದಕ್ಕೂ ಅವ್ರದ್ದು ಸಿಕ್ಕರು ನಮಗೆ. ಅನುಭವಗಳು ಹಂಚ್ಕೊಂಡ್ರು. ಇಡೀ ರಾತ್ರಿ ಇವರಿಬ್ಬರು ನಿದ್ದೆ ಮಾಡಲ್ದೇ ಮಧ್ಯರಾತ್ರಿ 2 ಗಂಟೆಗೆ ಸ್ನಾನ ಮಾಡಿ ಗಾಡಿ ಹತ್ತಿದ್ದಾರೆ. ಭಾರಿ ಇಷ್ಟ ಆಯ್ತು. ಆಮೇಲೆ ಅವ್ರದ್ದು ಮಾಡಲೇಬೇಕು. ಮಂಗಳೂರು ಹೋದ್ರೆ ಸ್ನಾನ ಮಾಡೋದು ಈ ಕಡೆ ಬರಕ್ಕೆ ಆಗೋದೇ ಇಲ್ಲ. ಬೆವರು ಬಟ್ಟೆ ನಮ್ಮ ಇದು ಆರೋಗ್ಯ ಸ್ವಲ್ಪ ಏರ್ಪೇರ್ ಆಗಿರುತ್ತೆ. ಅಚ್ಚಾ, ನಿಮಗೆ ಡೈರೆಕ್ಟ್ ಕಾಲ್ಗಳು ಬರ್ತಾವ ಸರ್? ಹಿಂಗೆ ಡೈರೆಕ್ಟ್ ಕಾಲ್ ಬರ್ತಾವ ನಮ್ಗೆ ಹಿಂಗೆ ಮನೆ ಶಿಫ್ಟ್ ಮಾಡೋದು ಬರ್ತೀರಾ ಅಂತ? ಆಫೀಸಿಂದ ಇನ್ನು ಮುಂದೆ ಬರ್ತಾವ ನೋಡ್ರಿ ಇದರಲ್ಲಿ. ಇನ್ನು ಮುಂದೆ ನಿಮಗೆ ಡೈರೆಕ್ಟ್ ಕಾಲ್ಗಳು ಬರ್ತವೆ. ಯಾರೇ ಮನೆ ಶಿಫ್ಟ್ ಮಾಡೋದಿದ್ರೆ ಜವಾಬ್ದಾರಿ ತಗೋಬೇಕಾಗಲ್ಲ. ಇದು ಅಮಾಲಿ ಕೆಲಸದವರು ಒಂದಿಬ್ಬರು ಇರ್ಬೇಕು. ಕೆಲವು ಕಡೆ ನೀವೇನೋ ಮಾಡಿದ್ರಿ ಅಂದ್ರೆ ಬೇರೆಯವ್ರು ಮಾಡಲ್ಲ. ಬೇರೆಯವರು ಅವ್ರ ದುಡ್ಡು ಲೆಕ್ಕ ಹಾಕ್ತಾರೆ. ಜನ ಕರ್ಕೊಂಡು ಜನ ಇರಲ್ಲ. ಅಷ್ಟಾಗಿ ಇರ್ತಾರೆ. ಬಟ್ ನಾವು ಅವ್ರನ್ನೆಲ್ಲ ಹುಡುಕೊಂಡು ಹೋಗೋದೆಲ್ಲ ಕಷ್ಟ ಆಗ್ಬಿಡುತ್ತೆ. ಸೊ ಇವರು ಗಾಡಿ ಓಡಿಸೋದು ಮಂಗಳೂರು ಬೆಂಗಳೂರು ರೂಟ್ ಅಲ್ವಾ? ಮಂಗಳೂರು ಬೆಂಗಳೂರು ರೂಟೇ ನೀವು ಮೇನ್ ಆಗಿ ಓಡಿಸ್ರಿ. ಆ ಕಡೆ ಉಡುಪಿ ಮಂಗಳೂರು ಒಟ್ಟು ಸಕಲೇಶ್ಪುರ ಹಾಸನ, ಬೆಂಗಳೂರಿಂದ ಹಾಸನ, ಬೆಂಗಳೂರಿಂದ ಸಕಲೇಶ್ಪುರ, ಈ ಥರ ರೋಡ್ಗಳಿಗೆ ಇವರು ಫೇಮಸ್. ಯಾವುದೇ ಇದ್ರೂ ಎಂಥದೇ ಕೆಲಸ ಇದ್ರೂ ಶಿಫ್ಟಿಂಗು ಅಥವಾ ಲೋಡ್ಗಳು. ಹಾಂ, ಇದು ಯಾವುದು ಲಾರಿ ಇದೆ ಸರ್ ನಿಮ್ದು? ಇದು ಎಷ್ಟು ಲೋಡ್ ಹಿಡಿತದ ಒಳಗಡೆ? ಲೋಡ್ ಅಂದ್ರೆ
ಅಂದರೆ ಈಗ ನಾವು ವೆಯ್ಟ್ ಗಾಡಿ ನಾವು ಒಂದು 6-7 ಟನ್ ಅಷ್ಟೇ 6-7 ಟನ್ ಕೆಪಾಸಿಟಿ ಇರೋದು. ಒಳಗೆ ನಾವು ಮೇಲೆ ಹಾಕಲ್ಲ. ಹಾಂ, ಪಾರ್ಕಿಂಗ್ ಇರೋದು 7 ಟನ್ 100 ಒಳಗೆ ಒಂದು ನನ್ನ ಅನ್ಸ್ಮಟ್ಟಿಗೆ ಒಂದು ಸಣ್ಣ ಮನೆಯಿಂದ ದೊಡ್ಡ ಮನೆ ತನೂ ಸಾಮಾನು ಶಿಫ್ಟ್ ಮಾಡ್ಕೊಳ್ಬೋದಲ್ವಾ? ಕ್ಲೋಸ್ ಹಾಂ. ಸೊ ನಾವು ಬೆಳಗ್ಗೆ 6:30 ಆಗಿದೆ, ಮಾಗಡಿಗೆ ಬಂದಿದ್ದೀವಿ. ಈಗ ನಾವು BDA ಫ್ಲಾಟ್ಸಿಗೆ ಹೋಗ್ತಾ ಇದ್ದೀವಿ. ಮುನಿಯಾಲ್ ಅಂತ ಬಿಟ್ಟಿದ್ದು 8:30ಗೆ, ಮುನಿಯಾಲಿಂದ 8:30 ಬಿಟ್ಟಿದ್ದೀವಿ. ಬಜ್ಜಿ ಗೋಳಿ ಅನ್ನೋ ಪ್ಲೇಸಲ್ಲಿ ಊಟ ಮಾಡಿದ್ದೀವಿ. ಬಜ್ಜಿಗೋಳಿಯಲ್ಲಿ ಒಂದು ಒಳ್ಳೆ ಯಾವ್ದು ಹೋಟೆಲ್ ಅದು ಸಾಕರ? ಶ್ರೀಯುತ ಹೋಟ್ಲು ಒಳ್ಳೆ. ನಾವು ವೆಜ್ ಬಿರಿಯಾನಿಯನ್ನು ತಿಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ಅದನ್ನು ನಮ್ಮ ಈ ಮನೆ ಶಿಫ್ಟ್ ಮಾಡಿದ ಮಾಲೀಕರೇ ಕೊಡ್ತಿದ್ದಾರೆ. ಹೌದೌದು. ಅದೊಂದು ಹೆಮ್ಮೆ ವಿಚಾರ. 34 ಜನ ಕೊಟ್ಟಿದ್ರು. ಅದು ಇವರು ಕ್ವಾಲಿಟಿಗೆ ಹೋಗ್ಬಿಟ್ರಲ್ಲ, ಯಾರು ಕ್ವಾಲಿಟಿಗೆ ಹೋಗ್ತಾ ಇದನ್ನ ತಂದು ಚೆನ್ನಾಗಿರಲಿ ಸಾವಂದ್ರಗ ಅಲ್ಲ ಅದು? ಸಾವಂದ್ರಗ ಅದ್ರಲ್ಲಿ ಹೋಗ್ತಾ ಮೇಲೆ ಇದೆ ಅಂತದ್ದು ಕೃಪಾಂಕದ್ದು ಎಲ್ಲರೂ ಕೊಟ್ಟಿದ್ರು. ನನ್ನ ಇಂಟ್ರ್ ಮಾಡಿದ್ರೆ ಕೃಪಾಂಕ ಲೆಟ್ರ್ ಕೇಳಿದ್ರು, ಕೈ ತಗೊಂಡೋಗಿದ್ರು, ವಾಪಸ್ ತಂದಿದ್ವಿ. ಹಳ್ಳಿ ಕೃಪಾಂಕ 10 ಮಾರ್ಕ್ ಕೊಡ್ತಾ ಇದ್ರು. ಗ್ರಾಮೀಣ ಕೃಪಾಂಕ. ಹಾಂ, ಅದು ವಾಪಸ್ ತಂದುಬಿಟ್ಟಿದ್ರು. ಅದರಲ್ಲೇ ಹೋಯ್ತು. ಆಮೇಲೆ 99 ಆದಮೇಲೆ SLC ಕೇಳಿದ್ರು, ಮತ್ತೆ ಟ್ರೈ ಮಾಡೋಕ್ಕೆ ಫೇಲ್ ಆಗುತ್ತೆ. ಹಾಗಾಗಿ ಎಲ್ಲ ಆಸೆ ಇತ್ತು, ಡ್ರೈವರ್ ಆಗಬೇಕು ಅನ್ನೋ ಆಸೆ ಇತ್ತು. ಮನೆ ಸಪೋರ್ಟ್ ಇಲ್ಲ, ಅಣ್ಣ ದೊಡ್ಡ ಲಾಯರು, ಇನ್ನೆಲ್ಲ ಟ್ರೈ ಮಾಡಿದ್ರು 20 ಜನ. ಆದ್ರೆ ನಮಗೆ ಸಪೋರ್ಟ್ ನೀವು ಮಾಡ್ಕೊಂಡ್ರೆ ಮನೆಯ ನಮಗೆ ಏನು ಮಾಡೋಕ್ಕೆ ದನ ಮೇಸೋದಿಲ್ಲ ಅಂತೇಳಿ ಇಂಥ ಮನೆ ಹಾಕ್ಕೊಂಡು ಚೆನ್ನಾಗಿ ಗೇಯಿಸಿ ಅಪ್ಪ ಅವನು ಕೂಡ ಕಡೆಗಳ ನನ್ನ ಮಗನೇ ಅಲ್ಲ ನೀನು ಕಡೆಗೆ ಅವ್ರು ಕಾರಿಗೆ ಕರ್ಕೊಂಡು ಹೋಗ್ರು, ಅವರು ಒಳ್ಳೆ ಕಾರಲ್ಲಿ ತಿರುಗಾಡೋದು. ಮಗಳು ಡಾಕ್ಟ್ರ್ ಅಂತ ಹೋಗ್ತಾ ಇದ್ದು. ಒಂದೊಂದು ವರ್ಷಕ್ಕೆ 1.5 ವರ್ಷಕ್ಕೆ ಅಮ್ಮ ಇಟ್ಕೊಡ್ತಿರು. ನಾನು ಅವ್ರ ವಯಸ್ಸಾದ ಕಾಲದಲ್ಲಿ 10 ವರ್ಷ ನಾನು ಇಟ್ಕೊಂಡಿದ್ದೆ. ಅವರು ಕಿಟಿಗೆ ಈ ಕಿಟಿಲೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಳ್ಳಿಲಿ ಕರ್ಕೊಂಡು ಹೋಗ್ಲಿಲ್ಲ. ಕಡೆಗೆ ಅವ್ರು ನನ್ನ ಕೈಲಿ ಅಹಂಕಾರ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ಅದನ್ನೆಲ್ಲ ಬೇರೆ. ನಮಗೆ ಆಪ್ರೇಷನ್ ಆಯಿತು ಮೈಸೂರು ವಿಕ್ರಮ್ ಆಸ್ಪತ್ರೆ. ಅಣ್ಣ ಬರಲೇ ಇಲ್ಲ, ಅಣ್ಣ ಹೆಂಡತಿ ಬರಲೇ ಇಲ್ಲ ಈ ಆಪ್ರೇಷನಿಗೆ. ನಾನು ನಮ್ಮ ಅಕ್ಕ, ನಮ್ಮ ತಂಗಿ, ತಮ್ಮ ಡ್ಯಾನ್ಸ್ ಮಾಡ್ತಾನೆ ಮಗ. ಏನು ಮಾಡ್ತೀನಿ, 30 ಬೀಸ್ ಮ್ಯಾಕ್ ಹೋದ ನೀವು. ನಾವು ಫಸ್ಟ್ ಟೈಮ್ ಸಾವಂದ್ರಗ ಬಂದಿದ್ದು ಮಾಗಡಿಯಿಂದನೇ ಬಂದಿದ್ದಲ್ಲ. ಮಾಗಡಿಗೆ ಬಂದು ಇಲ್ಲಿ ಬಂದಿದ್ವಿ 2001-2 2002ಕ್ಕೆ. 2000. ಒಳ್ಳೆ ಜನ ಅಂತ ಗೊತ್ತಿಲ್ಲ. ನೀವು ಕೂಡ ತುಂಬ ಕೋಆಪರೇಟಿವ್ ನೋಡಿ. ಬರೀ ಈ ಹುಡುಕಿ ಬರೋಕ್ಕೆ ಅಡ್ರೆಸ್ ತಲೆ ಕೆಟ್ಟೋಗೋದು ನನಗೆ ಗೊತ್ತಾ.